ಹೆಬ್ಬಾಳದಿಂದ ಜಸ್ಟ್ 40 to 45 ಮಿನಿಟ್ಸ್ ಅಲ್ಲಿ ನಮ್ಮ ಲೇಔಟ್ಗೆ ರೀಚ್ ಆಗ್ತೀರಾ. ಹಾಗೆ ದೇವನಹಳ್ಳಿ ಟೋಲ್ ಇಂದ ಜಸ್ಟ್ 30 ಮಿನಿಟ್ಸ್ ಡ್ರೈವ್ ಅಲ್ಲಿ ರೀಚ್ ಆಗ್ತೀರಾ. ಸರ್ ಯಾರೆಲ್ಲ ಹೊಸ ಕಾರ್ ತಗೋತಾ ಇದೀರಾ ನೀವು ಬನ್ನಿ ಸರ್, ಇಲ್ಲಿ ನೀವು ಒಂದು ಕಾರ್ ತಗೊಳ್ಳೋ ದುಡ್ಡಲ್ಲಿ ಈ ಜಾಗದಲ್ಲಿ ಒಂದು ಫುಲ್ ಸೈಟ್ ನೇ ಕೊಡ್ತಾ ಇದೀವಿ. ಸರ್ ನಂದಿ ಬೆಟ್ಟಕ್ಕೆ ಹೋಗ್ತೀರಾ, ಇಲ್ಲ ಇಶಾ ಫೌಂಡೇಶನ್ಗೆ ಹೋಗ್ತೀರಾ, ಅಥವಾ ದೇವನಹಳ್ಳಿ ಏರ್ಪೋರ್ಟ್ಗೆ ಹೋಗ್ತೀರಾ, ಇದೆಲ್ಲದಕ್ಕೂ ಕೂಡ ನಮ್ ಲೇಔಟ್ ಸಿಕ್ಕಾಪಟ್ಟೆ ನಿಯರ್ ಬೈ ಆಗುತ್ತೆ. ಎಲ್ರಿಗೂ ನಮಸ್ಕಾರ, ನಾನ್ ನಿಮ್ಮ ರಕ್ಷಿತಾ. ವೀಕ್ಷಕರೇ, ಎಂತ ಜಾಗದಲ್ಲಿ ಒಂದ್ ಸೈಟ್ ನ ತಗೊಳ್ಬೇಕು ಅಂದ್ರೆ ನಂಬರ್ 1 ಕನೆಕ್ಟಿವಿಟಿ, ನಂಬರ್ 1 ಡೆವಲಪ್ಮೆಂಟ್, ಅದ್ರಲ್ಲೂ ನಾವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಡಬಲ್ ಆಗ್ಬೇಕು ಅಂತ ಒಂದು ಜಾಗದಲ್ಲಿ ನಾನ್ ನಿಮ್ಗೆ ಸೈಟ್ ಗಳನ್ನ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ. ವೀಕ್ಷಕರೇ, ಇದೇ ನೋಡಿ ನಮ್ಮ ಆರೆಂಜ್ ಸಿಟಿ, ಸುಮಾರು 7 ಎಕರೆಯಲ್ಲಿ ನಿರ್ಮಾಣ ಆಗಿರುವಂತಹ ಲೇಔಟ್ ಇದು. ಇಲ್ಲಿ ನಿಮ್ಗೆ 168 ಸೈಟ್ಸ್ ಗಳು ಅವೈಲೇಬಲ್ ಇದೆ. ಬನ್ನಿ ಇನ್ನು ಡೆವಲಪ್ಮೆಂಟ್ಸ್ ಎಲ್ಲ ಏನೇನಿದೆ ಅಂತ ನೋಡ್ಕೊಂಡ್ ಬರೋಣ. ಇನ್ನು ನಮ್ಮ ಲೇಔಟ್ ನ ಅಮ್ಯುನಿಟೀಸ್ ಅಂತ ನೋಡೋದಾದ್ರೆ 24/7 ವಾಟರ್ ಸಪ್ಲೈ, ಎಲೆಕ್ಟ್ರಿಸಿಟಿ ಸಪ್ಲೈ, ಹಾಗೆ ನೀವು ನೋಡ್ತಿರ್ಬೋದು ಸುತ್ತ ಗೇಟೆಡ್ ಕಮ್ಯುನಿಟಿ ಕೂಡ ರೆಡಿ ಆಗಿದೆ. ಹಾಗೆ ಸ್ಟ್ರೀಟ್ ಲೈಟ್ಸ್, ಸೀವೇಜ್ ಸಿಸ್ಟಮ್, ಡ್ರೈನೇಜ್ ಸಿಸ್ಟಮ್, ಹಾಗೆ ನೀವು ನೋಡ್ತಿರ್ಬೋದು ಇನ್ನು 30 ಫೀಟ್ CC ರೋಡ್ ಕೂಡ ಬರ್ತಾ ಇದೆ. ಹಾಗೆ ಸೈಟ್ ಮಾರ್ಕಿಂಗ್ ಆಗಿರ್ಬೋದು, ಹಾಗೆ ಪ್ರತಿಯೊಂದು ಇಂಡಿವಿಜುವಲ್ ಸೈಟ್ಗೂ ಕೂಡ ಪ್ಲಾಂಟೇಶನ್ ಹಾಕ್ಸ್ಕೊಡ್ತೀವಿ. ಇಷ್ಟೆಲ್ಲ ಲಕ್ಸುರಿಯಸ್ ಅಮ್ಯುನಿಟೀಸ್ ಕೊಡೋದ್ರ ಜೊತೆಗೆ ಪಾರ್ಕ್ ಹಾಗೆ ಕಾಮನ್ ಏರಿಯಾ, ವಿಶೇಷವಾಗಿ ಓವರ್ ಹೆಡ್ ಟ್ಯಾಂಕ್ ಕೂಡ ಬಂದಿದೆ. ಇನ್ನು ನಮ್ಮ ಲೇಔಟ್ ನ ಮೇಜರ್ ಹೈಲೈಟ್ ಪಾಯಿಂಟ್ಸ್ ಅಂತ ಬಂದ್ರೆ ನಮ್ಮ ಲೇಔಟ್ ಸುತ್ತಮುತ್ತ ಒಳ್ಳೊಳ್ಳೆ ಡೆವಲಪ್ಮೆಂಟ್ಸ್ ಹಾಗೆ ಒಳ್ಳೊಳ್ಳೆ ಸೈಟ್ ಸೀಯಿಂಗ್ ಪ್ಲೇಸಸ್ ಗಳಿದೆ. ಇನ್ನು ಸ್ಕೂಲ್ಸ್, ಹಾಸ್ಪಿಟಲ್ಸ್ ಅಂತ ಬಂದ್ರೆ ನಮ್ಮ ಲೇಔಟ್ ಸುತ್ತಮುತ್ತ ಆದರ್ಶ್ ಸ್ಕೂಲ್, ನಂದಿ ಮೆಡಿಕಲ್ ಕಾಲೇಜ್, ಹಾಗೆ ನಾಗಾರ್ಜುನ ಇಂಜಿನಿಯರಿಂಗ್ ಕಾಲೇಜ್, BGS ಕಾಲೇಜ್ ಹಾಗೆ ಹಾಸ್ಪಿಟಲ್, ಇನ್ನು SJC IT, ಹಾಗೆ ಇನ್ನು ಸ್ಟ್ಯಾಂಡರ್ಡ್ ಹಾಸ್ಪಿಟಲ್ಸ್ ಅಂತ ಬಂದ್ರೆ ನಿಮಗೆ ಶ್ರೀ ಸತ್ಯಸಾಯಿ ಸರಳ ಮೆಮೋರಿಯಲ್ ಹಾಸ್ಪಿಟಲ್, ಜೈನ್ ಹಾಸ್ಪಿಟಲ್, ಹಾಗೆ ಗವರ್ಮೆಂಟ್ ಹಾಸ್ಪಿಟಲ್, ಈ ತರ ಸಾಕಷ್ಟು ಸ್ಟ್ಯಾಂಡರ್ಡ್ ಹಾಸ್ಪಿಟಲ್ಸ್ ಕೂಡ ನಮ್ಮ ಲೇಔಟ್ ಸುತ್ತಮುತ್ತ ಲೊಕೇಟ್ ಆಗಿದೆ. ಇನ್ನು ವಿಶೇಷವಾಗಿ ನಮ್ಮ ಲೇಔಟ್ ಇಂದ ನಿಮಗೆ ಹತ್ರದಲ್ಲೇ ಪಾತಾಳ ಲಿಂಗೇಶ್ವರ ದೇವಸ್ಥಾನ, ಹಾಗೆ ದಿ ವರ್ಲ್ಡ್ ಫೇಮಸ್ ನಂದಿ ಬೆಟ್ಟ, ಜೊತೆಗೆ ಇಶಾ ಫೌಂಡೇಶನ್ ಜಸ್ಟ್ 20 ಮಿನಿಟ್ಸ್ ಡ್ರೈವ್ ಅಲ್ಲಿ ಸಿಗ್ತಾ ಇದೆ. ಇನ್ನು ಮುಖ್ಯವಾಗಿ ಏಷ್ಯಾದ ಅತಿ ದೊಡ್ಡ 2ನೇ ಹೌಸಿಂಗ್ ಬೋರ್ಡ್ ಪ್ರಾಜೆಕ್ಟ್ ಸುಮಾರು 2200 ಎಕರೆಯಲ್ಲಿ ನಿರ್ಮಾಣ ಆಗ್ತಾ ಇದೆ. ನಮ್ಮ ಲೇಔಟ್ ಇಂದ ಜಸ್ಟ್ 15 ಕಿಲೋಮೀಟರ್ಸ್ ಅಲ್ಲಿ ನಿಮಗೆ ಸಿಗ್ತಾ ಇದೆ. ಇನ್ನು ಕನೆಕ್ಟಿವಿಟಿ ಅಂತ ಬಂದ್ರೆ ನಮ್ಮ ಲೇಔಟ್ ಇಂದ ಜಸ್ಟ್ 3 ಕಿಲೋಮೀಟರ್ಸ್ಗೆ NH44 ಹೈವೇ ಸಿಗುತ್ತೆ. ಹಾಗೆ ಜಸ್ಟ್ 30 ಮಿನಿಟ್ಸ್ ಡ್ರೈವ್ ಅಲ್ಲಿ ನಿಮಗೆ STRR ರಿಂಗ್ ರೋಡ್ ಕೂಡ ಸಿಗ್ತಾ ಇದೆ. ಹಾಗೆ ಪ್ರಪೋಸ್ಡ್ ಸ್ಟ್ರೈಟ್ ಹೈವೇ ದೊಡ್ಡಬಳ್ಳಾಪುರ ಟು ಚಿಂತಾಮಣಿ ಕೂಡ ನಿಯರ್ ಬೈ ಇದೆ. ಹಾಗೆ ದೇವನಹಳ್ಳಿ ಟೋಲ್ ಇಂದ ಜಸ್ಟ್ 30 ಮಿನಿಟ್ಸ್ ಡ್ರೈವ್ ಅಲ್ಲಿ ರೀಚ್ ಆಗ್ತೀರಾ. ಇನ್ನು ಹೆಬ್ಬಾಳದಿಂದ ಜಸ್ಟ್ 40 to 45 ಮಿನಿಟ್ಸ್ ಅಲ್ಲಿ ನಮ್ಮ ಲೇಔಟ್ಗೆ ರೀಚ್ ಆಗ್ತೀರಾ. ನಾನು ಆಗ್ಲೇ ತಿಳಿಸ್ಕೊಟ್ಟೆ ನಿಮಗೆ 7 ಎಕರೆಯಲ್ಲಿ ನಿರ್ಮಾಣ ಆಗಿ 168 ಸೈಟ್ಸ್ ಗಳು ಬರುತ್ತೆ ಅಂತ. ಈಗಾಗಲೇ ಬುಕಿಂಗ್ ಎಲ್ಲ ಸ್ಟಾರ್ಟ್ ಆಗಿ ಕೇವಲ 100 ಸೈಟ್ಸ್ ಗಳು ಮಾತ್ರ ಅವೈಲೇಬಲ್ ಇದೆ. ಅದರಲ್ಲಿ ನಿಮಗೆ ಡೈಮೆನ್ಷನ್ಸ್ ಅಂತ ಬಂದ್ರೆ 20, 30, 30, 40 ಹಾಗೆ ಆಡ್ ಸೈಟ್ಸ್ ಗಳು ಅವೈಲೇಬಲ್ ಇದೆ. ಇನ್ನು ಫೇಸಸ್ ಅಂತ ಬಂದ್ರೆ ಈಸ್ಟ್, ವೆಸ್ಟ್, ನಾರ್ತ್ ಸೈಟ್ಸ್ ಗಳು ಅವೈಲೇಬಲ್ ಇದೆ. ಇನ್ನು ಪ್ರೈಸ್ ಅಂತ ಬಂದ್ರೆ ನಮ್ಮ ಲೇಔಟ್ ಅಲ್ಲಿ ಅತಿ ಕಡಿಮೆ ಬೆಲೆಗೆ ಸೈಟ್ಸ್ ಗಳನ್ನ ಕೊಡ್ತಾ ಇದೀವಿ. ಪ್ರೈಸ್ ವಿಚಾರಕ್ಕೆ ಬಂದ್ರೆ ಕೇವಲ ಪರ್ ಸ್ಕ್ವೇರ್ ಫೀಟ್ ಗೆ 1400 ರೂಪಾಯಿ ಕೋಟ್ ಮಾಡ್ತಾ ಇದೀವಿ. ಹಾಫ್ ಸೈಟ್ ಗೆ ಜಸ್ಟ್ 8,40,000 ರೂಪಾಯಿ ಆಗುತ್ತೆ. ಇನ್ನು ಫುಲ್ ಸೈಟ್ ಗೆ ಕೇವಲ 16,80,000 ರೂಪಾಯಿ ಆಗುತ್ತೆ. ಇನ್ನು ಡಾಕ್ಯುಮೆಂಟೇಶನ್ ವಿಚಾರಕ್ಕೆ ಬಂದ್ರೆ DTCP ಅಪ್ರೂವಲ್ ಆಗಿ ಪ್ರತಿಯೊಂದು ಇಂಡಿವಿಜುವಲ್ ಸೈಟ್ಗೂ ಕೂಡ ಈ ಖಾತಾ ಆಗಿದೆ. ಹಾಗೆ DTCP ಅಪ್ರೂವಲ್ ಆಗಿರೋದ್ರಿಂದ ನಿಮಗೆ ಈಸಿಯಾಗಿ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲೂ ಕೂಡ ಬ್ಯಾಂಕ್ ಲೋನ್ ಅಪ್ರೂವಲ್ ಆಗುತ್ತೆ. ಆರಾಮಾಗಿ ತಿಂಗಳ EMI ಕಟ್ಕೊಂಡು ಒಂದ್ ಸೈಟ್ ನ ಸ್ವಂತ ಮಾಡ್ಕೋಬಹುದು. ಆದಷ್ಟು ಫ್ಯಾಮಿಲಿ ಜೊತೆ ನಮ್ಮ ಲೇಔಟ್ಗೆ ವಿಸಿಟ್ ಮಾಡಿ. ನಿಮ್ಗೆ ಯಾವ್ದಾದ್ರು ಸೈಟ್ ಇಷ್ಟ ಆದಲ್ಲಿ ಮಿನಿಮಮ್ ಟೋಕನ್ ಅಡ್ವಾನ್ಸ್ ನ ಮಾಡಿದ್ರೆ ನಮ್ಮ ಕಂಪನಿ ಕಡೆಯಿಂದ ನಿಮಗೆ ಒಂದು ಸೆಟ್ ಆಫ್ ಲೀಗಲ್ ಡಾಕ್ಯುಮೆಂಟ್ಸ್ ನ ಕೊಡ್ತಾರೆ. ಸೊ ನಿಮ್ಗೆ ಗೊತ್ತಿರೋ ಒಬ್ಬರಲ್ಲ ಇಬ್ರು ಲಾಯರ್ಗೆ ತೋರಿಸಿ ನಿಮ್ಗೆ ಏನಾದ್ರು ಓಕೆ ಆದಲ್ಲಿ ನೆಕ್ಸ್ಟ್ ಪ್ರೊಸೀಜರ್ಗೆ ಮೂವ್ ಆನ್ ಆಗಬಹುದು. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಮೇಲೆ ಕಾಣಿಸಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲ ವಾಟ್ಸ್ಆಪ್ ಅಲ್ಲಿ ಜಸ್ಟ್ ಹಾಯ್ ಅಂತ ಕಳಿಸಿದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ನ ಪ್ರೊವೈಡ್ ಮಾಡ್ತಾರೆ. ಇನ್ನು ನಮ್ಮನ್ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ರೆ ನಮ್ಮ ಆಫೀಸ್ ಲೊಕೇಟ್ ಆಗಿರೋದು ಇಂದ್ರಾನಗರ್ 7th ಕ್ರಾಸ್ ಭೂಮಿ ಹೋಮ್ಸ್ ಅಂತ ಲೊಕೇಟ್ ಆಗಿದೆ. ಸೊ ಅಲ್ಲೂ ಕೂಡ ಬಂದು ನೀವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿನ ತಿಳ್ಕೋಬಹುದು.